ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಈ ಶ್ರಮ ಅಪ್ಲಿಕೇಶನ್ ಅಂದರೆ ರಿಜಿಸ್ಟ್ರೇಷನ್ ಆಗೋದು ಹೇಗೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಈ ಶ್ರಮ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಅದರ ಬಗ್ಗೆ ಮಾಹಿತಿ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ವಿಡಿಯೋನ ನೋಡಿ, ನಿಮಗೆ ಈ ಶ್ರಮದ ಬಗ್ಗೆ ಫುಲ್ಲಾಗಿ ಅರ್ಥ ಆಗುತ್ತೆ. ಈಗ ಈ ಶ್ರಮದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗೋದು ಅನ್ನೋದು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಆನ್ ಈ ಶ್ರಮ ಅಂತಿಲ್ಲ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಈಸ್ ರೆಫರೆನ್ಸ್ ಅಂದರೆ ಆಧಾರ್ ನಂಬರನ್ನು ಇಲ್ಲಿ ನಾವು ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗತ್ತೆ. ಎರಡನ್ನೂ ಇಟ್ಟು ಸೆಂಡ್ OTP ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ ರೆಕಾರ್ಡ್ ಫಾರ್ ರಿಜಿಸ್ಟ್ರೇಷನ್. ಈ ರಿಜಿಸ್ಟ್ರೇಷನ್ ನಾವು ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಷನ್ ಕೇಳುತ್ತಪ್ಪ ಅಂತಂದರೆ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ಲಿಂಕ್ಡ್ ಆ್ಯಕ್ಟಿವ್ ನಂಬರ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಹಾಗೆ ಏಜ್ ಬಿಟ್ವೀನ್ 16 ರಿಂದ 59 ವರ್ಷದೊಳಗಿರಬೇಕು ಅಂತಂತೇಳಿ ಅದು ಕೇಳುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ನಂಬರನ್ನು ಹಾಕಬೇಕು, ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು, ಇಲ್ಲಿ ಸೆಂಡ್ OTP ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ OTP ಬರುತ್ತೆ, OTPನ ಹಾಕಬೇಕು. ಇಲ್ಲಿ ನೀವು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು OTP ಅನ್ನು ಬರುತ್ತೆ. ಇಲ್ಲಿ OTPನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೀವು OTPನ ಹಾಕಿದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಧಾರ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಅಗ್ರಿ ಅಂತ ಟಿಕ್ ಬಾಕ್ಸ್ ಇರುತ್ತಲ್ಲ, ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು OTP ಹೋಗುತ್ತೆ ಸ್ನೇಹಿತರೆ ಅವರಿಗೆ. ಆ ಇನ್ನೊಂದು OTPಯನ್ನು ಸಹ ಅವರು ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿದೆ ನೋಡಿ ಸರ್, ಪ್ಲೀಸ್ ಎಂಟರ್ OTP ಶುಡ್ ಆನ್ ಯುವರ್ ಮೊಬೈಲ್ ಲಿಂಕ್ಡ್ ನಂಬರ್ ಅಂತ ಹೇಳಿದೆ. ಅದಕ್ಕೆ ಮತ್ತು ಇನ್ನೊಂದು OTP ಹೋಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೀವು OTPಯನ್ನು ಹಾಕಿದ ನಂತರ ಈ ರೀತಿಯಾಗಿ ನಿಮ್ಮದು ತೊಗೊಳುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತಂತೇಳಿ. ಈ ರೀತಿಯಾಗಿ ಎಲ್ಲ ಫಿಲಪ್ ಆಗಿದೆ ಸ್ನೇಹಿತರೆ. ಆಧಾರ್ ಕಾರ್ಡ್ ಲಿಂಕ್ಡ್ ಬ್ಯಾಂಕ್ ಸತ್ಯಕ್ಕೆ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಎಲ್ಲ ತೋರಿಸುತ್ತೆ, ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಕಂಟಿನ್ಯೂ ಟು ಎಂಟರ್ ಅದರ ಡೀಟೇಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಜಿಮೇಲ್ ಐಡಿ ಇದ್ದರೆ ಜಿಮೇಲ್ ಐಡಿ ಹಾಕಿ, ಇಲ್ಲಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ, ಫಾದರ್ ನೇಮ್ ವೇಟ್ ಮಾಡಿ ಸ್ನೇಹಿತರೆ, ನಿಮ್ಮ ಫಾದರ್ ನೇಮನ್ನು ಇಲ್ಲಿ ಹಾಕಬೇಕಾಗತ್ತೆ. ಹಾಗೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಅವರ ಹೋಮ್ ಸ್ಟೇಟ್ ಅಂತ ಕೇಳುತ್ತೆ. ಇಲ್ಲಿ ಹೋಮ್ ಸ್ಟೇಟ್ ಇದ್ದರೆ ನೀವು ಕರ್ನಾಟಕನ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಹೋಮ್ ನಂಬರ್ ಕೇಳುತ್ತೆ. ಹೋಮ್ ನಂಬರ್ ಇದ್ದರೆ ಹೋಮ್ ನಂಬರ್ ಹಾಕಿ, ಇಲ್ಲಪ್ಪ ಅಂತಂದರೆ ಅಷ್ಟೇ ಬಿಡಿ. ಅದ ತಕ್ಷಣ ಲೊಕೇಟರ್ ತಾಲೂಕಿದೆ ಕೇಳಿದೆ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇವ್ರ ಪಿನ್ ಕೋಡ್ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಹಾಗೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದ್ದಿಲ್ಲ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ. ನೀವು ಏನು ಕಲ್ತಿದ್ದೀರ ಇಲ್ಲಿ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಓಕೆ, ಹಾಗೆ ಇಲ್ಲಿ ಸೇವ್ ಇವನ್ನೆಲ್ಲ ಫಿಲಪ್ಪನ್ನು ಮಾಡಿ ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ.
ಓಕೆ ಸ್ನೇಹಿತರೆ, ಇಲ್ಲಿ ಎನ್ ಸಿ ಒ ಕೋಡ್ ಅಂತ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎನ್ ಸಿ ಒ ಕೋಡ್ ಅಂತ ಇರುತ್ತೆ, ಇಲ್ಲಿ ನೀವು ಟೈಪನ್ನು ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ಲಿಸ್ಟನ್ನು ನೋಡಿಕೊಂಡು ಲಿಸ್ಟ್ನಲ್ಲಿ ನಿಮ್ಮದು ಯಾವುದಿರುತ್ತೆ ನೋಡಿ ಆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅದನ್ನು ನೀವು ಪೇಸ್ಟ್ನ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ ಅಂತ ಕೇಳುತ್ತೆ. ನೀವು ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇರ್ತೀನೋ ಅದನ್ನು ಎಕ್ಸ್ಪೀರಿಯನ್ಸ್ ಹಾಕಿ. ಹಾಗೆ ನೆಕ್ಸ್ಟ್ ಸೆಕೆಂಡರಿ ಆಕ್ಯುಪಿಕೇಷನ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಹಾಗೆ ಸೆಕೆಂಡರಿ ಆಕ್ಯುಪಿಕೇಷನ್ ನಿಮ್ಮದು ಏನಿರುತ್ತೆ ನೋಡಿ ಅದನ್ನು ಸಹ ನೀವು ಆ್ಯಡನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಮಾಡಿದ ನಂತರ ಇಲ್ಲಿ ಮತ್ತೆ ಪೇಸ್ಟನ್ನು ಮಾಡಿ ಸ್ನೇಹಿತರೆ. ಪೇಸ್ಟನ್ನು ಮಾಡಿದ ನಂತರ ಇಲ್ಲಿ ಆಕ್ಯುಪಿಕೇಷನ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲ ಅಂತಂದರೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಇಲ್ಲಿ. ಓಕೆ ಸ್ನೇಹಿತರೆ, ಹಾಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್ ಎಸ್ ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕ್ ಲಿಂಕ್ಡ್ ನಂಬರ್ ಇದು ಕೇಳ್ತಾ, ರಿಜಿಸ್ಟರ್ಡ್ ವಿತ್ ಬ್ಯಾಂಕ್ ಅಕೌಂಟ್, ರಿಜಿಸ್ಟರ್ ವಿತ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಎಲ್ಲ ಕರೆಕ್ಟಾಗಿರುತ್ತೆ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿ ಸ್ನೇಹಿತರೆ. ಇದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ವೇಟನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಈ ಡಿಕ್ಲರೇಷನ್ ಫಾರ್ಮ್ ಕೆಳಗಡೆ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಹಾಗೆ ಮತ್ತೆ ಇನ್ನೊಂದು ಸಬ್ಮಿಟ್ ಕೇಳುತ್ತೆ ಸ್ನೇಹಿತರೆ. ಮತ್ತೆ ಸಬ್ಮಿಟ್ ಅಂತ ಸರ್ಚ್ ಕೊಡಿ. ಮತ್ತು ಇಲ್ಲಿ ಇನ್ನೊಂದು ಒ ಟಿ ಪಿಯನ್ನು ಹಾಕಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ, ಎಲ್ಲ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲಪ್ ಆದ ತಕ್ಷಣ ಈ ರೀತಿಯಾದ ಒಂದು ಕಾರ್ಡ್ ಜನ್ರೇಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾದ ಒಂದು ಈ ಶ್ರಮ ಕಾರ್ಡ್ ನಿಮಗೆ ಜನ್ರೇಟ್ ಆಗಿ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದ ನಂತರ ಒಂದು ಪ್ರಿಂಟನ್ನು ತೆಗೆದುಕೊಳ್ಬೇಕಾಗಿತ್ತು. ಓಕೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.